ಅರಬ್ ಕಂಟ್ರಿಗಳಿಂದ ಬರುತ್ತಾ, ಪಾಕಿಸ್ತಾನ ಅಥವಾ ಬಾಂಗ್ಲಿಂದ ಬರುತ್ತಾ ಹಣ, ಅಥವಾ ನೀನು ಭ್ರಷ್ಟಾಚಾರ ಲೂಟಿ ಹೊಡಿತಿಲ್ಲ ಆಳದಿಂದ ಖರೀದಿ ಮಾಡ್ತೀಯಾ? ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮಗೆ. ಜಮೀರ್ ತಾಕತ್ತಿದೆ, ಖರೀದಿ ಮಾಡ್ತೀಯಾ? ನೀನು ಎಲ್ಲಿ ಬಂದರೂ ನಿನ್ನ ವಿರುದ್ಧ ಪ್ರತಿಭಟನೆ ಅಷ್ಟೇ ಅಲ್ಲ, ದೊಡ್ಡ ಪ್ರಚೋದನೆ ಮಾಡಬಾರ್ದು, ಅನಿವಾರ್ಯವಾಗಿ ನಾವು ಹೇಳಬೇಕಾಗತ್ತೆ. ಅನಿವಾರ್ಯವಾಗಿ ನಾವು ಅದು ಕೆಲವೊಂದು ಶಬ್ದಗಳನ್ನು ಬಳಸಬೇಕಾಗುತ್ತೆ. ಏಟಿಗೆ ಏಟು ಎದುರೇಟು ಕೊಡದೇ ಇದ್ರೆ ನೀನು ಇಲ್ಲಿ ಬಗ್ಗಲ್ಲ. ನಿನ್ನನ್ನು ಒದ್ದು ಪಾಕಿಸ್ತಾನಕ್ಕೆ ಕೊಡಿಸ್ಬೇಕಾಗತ್ತೇಳಿ ಹೆಚ್ಚಿಗೆ ಕೊಡ್ತಾ ಇದ್ದೀನಿ. ಖರೀದಿ ಮಾಡ್ತೀಯ ಅಂತ ಹೇಳ್ತೀವಿ ದೇವೇಗೌಡರ ಕುಟುಂಬವನ್ನು, ಅಥವಾ ನಿನ್ನೆ ದಿವಸ ಸ್ಪಷ್ಟನೆ ಕೊಡಿದ್ರೆ ಅವ್ರು ಕುಳ್ಳ ಅಂತಂದ್ರೆ ನಾನು ಕರಿಯಣ್ಣ ಅಂತ ಹೇಳ್ತೀನಿ. ನಾಚಿಕೆ ಆಗಲ್ವಾ? ಇವತ್ತು ಈ ರಾಜ್ಯಕ್ಕೆ ಜಮೀರ್ ಅಂತ ಗೊತ್ತಾಗಿದ್ದು 2005 ಉಪಚುನಾವಣೆಯಲ್ಲಿ ಚಾಮರಾಜನಗರ ಪೇಟೆಯಿಂದ ಇದೇ ದೇವೇಗೌಡರು ಕುಮಾರಸ್ವಾಮಿ ಇದ್ದಿದ್ರೆ ನೀನು ಎಲ್ಲಿ ಗುಜರಿ ವ್ಯಾಪಾರ ಮಾಡ್ತಾ ಚಾಮರಾಜಪೇಟೆಯಲ್ಲಿ ನನಗೆ ಗೊತ್ತು. ಬಸ್ಗಳನ್ನ ಏನೋ ಸಾಗಿಸಿದ್ರು, ಬಸ್ಗಳು ಸೀಜ್ ಅದು ಗೊತ್ತು ನಮಗೆ. ನ್ಯಾಷನಲ್ಸ್ ಬಸ್, ಅದು ನ್ಯಾಷನಲ್ ಟ್ರಾವೆಲ್ಸ್. ನೀನು ಟ್ರಾವೆಲ್ಸ್ ಮಾಡಿದ್ದು ಹೆಂಗೆ ಬಂತು, ಎಲ್ಲಿಂದ ಬಂತು? ಹಿಸ್ಟ್ರಿ ತೆಗಿಬೇಕಾ? ನಿನ್ನ ಹಿಸ್ಟ್ರಿಯನ್ನು ತೆಗಿಬೇಕಾ ಜಮೀರ್? ಖರೀದಿ ಮಾಡ್ತಾ ಅಂತ ಇವ್ರ ಅಪ್ಪನ ಮನೆ ಆಸ್ತಿನ ಖರೀದಿ ಮಾಡೋಕ್ಕೆ ನೀನು ಕೇವಲ ದೇವೇಗೌಡರ ಕುಟುಂಬ ಅಷ್ಟೇ ಟೀಕೆ ಅಲ್ಲ, ಹಿಂದೂಗಳಿಗೆ ನಮ್ಮ ಒಕ್ಕಲಿಗ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಯಾರಾದರೂ ಯಾವುದೇ ಪಾರ್ಟಿಲಿ ಇರಲಿ, ನಮ್ಮ ಹಿಂದೂಗಳು ಜಮೀರ್ ಅಹಮದ್ ಅಂತ ಒಬ್ಬ ಮತಾಂಧನ ಅವನು ಅದ್ಭುತ ನಡೆದಿದ್ರೆ ಇದು ಕಾಂಗ್ರೆಸ್ಗೆ ಮಾರಕ, ಪ್ರಜಾಪ್ರಭುತ್ವಕ್ಕೆ ಮಾರಕ. ನಮ್ಮ ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ತೋಟ ಆಳಗ ಕಾಲಕ್ಕೆ ಮಂಗಮತಿ ಕಾಯಿ ಹುಟ್ಟಿತ್ತಂತಾರೆ. ಹಂಗೆ ಕಾಂಗ್ರೆಸ್ ಇವತ್ತು ನಿರ್ನಾಮ ಆಗುತ್ತೆ. ಕಾಂಗ್ರೆಸ್ ನಿರ್ನಾಮ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಜಮೀರ್ ಅಹಮದ್ ಭ್ರಷ್ಟಾಚಾರ ಮಾಡಿ ಹಣ ಬೇಕಾ ನಿಮಗೆ? ಹೇಳಿ ಕೆಲ ಪರಮಾತ್ಮ ತಥಾಸ್ತು ಅಂದು ಕೊನೆಗೆ ಮಹಿಷಾಸುರ ಮಾಡ್ತೀನಿ. ಮಹಿಷಾಸುರ ಏನು ಮಾಡಿದೆ? ಎಲ್ಲರ ತಲೆ ಮೇಲೆ ಕೈ ಇಟ್ಟು ಕೊನೆಗೆ ತನ್ನ ತಲೆ ಮೇಲೆ ಕ್ಷಮೆ ಇರಲಿ, ಭಸ್ಮಾಸುರ ಕಥೆ ಆಗುತ್ತೆ. ಸಿದ್ದರಾಮಯ್ಯನವರೇ, ನಿಮ್ಮ ತಲೆ ಮೇಲೆ ಕೈ ಇಡ್ತಾನೆ, ಬರ್ದಿಟ್ಕೊಳ್ರಿ. ದೇವೇಗೌಡರ ಕುಟುಂಬನೇ ಬಿಟ್ಟಿಲ್ಲ ಇವನು, ಅಯೋಗ್ಯ. ದೇವೇಗೌಡರು ಅವನನ್ನು ರಾಜಕೀಯ ಬೆಳೆಸಿದ್ದ ದೇವೇಗೌಡರು, ಅವ್ರನ್ನೇ ಬಿಟ್ಟಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ನಿಮ್ಮನ್ನು ಬಿಡ್ತಾರ? ಭಸ್ಮಾಸುರನ ಕಥೆ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅವನನ್ನು ಸಚಿವ ಸಂಪುಟ ವಜಾ ಮಾಡೋದಷ್ಟೇ ಅಲ್ಲ, ಒದ್ದು ಹೊರಗೆ ಹಾಕಬೇಕು, ವಜಾ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಕಾಮಗಾರಿಗಳಲ್ಲಿ ಸುಮಾರು 12-13 ಜನ, ನನ್ನ ಪತ್ರ ಇದೆ ಇಲ್ಲಿ, 12-13 ಜನ ಸಹಿ ಮಾಡಿ ಜಮೀರ್ ಅಹಮದ್ ಒಳಗೊಂಡಂತೆ ನಜೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟರಿ ಇವರೆಲ್ಲ ಸಹಿ ಹಾಕಿಕೊಡ್ತಾರೆ. ಎಷ್ಟನೇ ತಾರೀಕು? 24/8/24. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.